ಭಾರತೀಯ ರಿಸರ್ವ್ ಬ್ಯಾಂಕ್ RBI ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ಸ್ಥಾಪನೆ ಮತ್ತು ಇತಿಹಾಸ. RBI ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ. RBI ಸ್ಥಾಪನೆ ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸು ಪ್ರಮುಖ ಆಧಾರವಾಗಿತ್ತು. RBI ಆ್ಯಕ್ಟ್ 1934 RBIಗೆ ಕಾನೂನುಬದ್ಧ ಆಧಾರ ನೀಡಿತು. RBI 1 ಏಪ್ರಿಲ್ 1935 ಕಾರ್ಯಾರಂಭ ಮಾಡಿತು. RBIಯ ಆರಂಭಿಕ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿತ್ತು. RBI ಕೇಂದ್ರ ಕಚೇರಿಯನ್ನು 1937ರಲ್ಲಿ ಮುಂಬೈನಲ್ಲಿ ಸ್ಥಳಾಂತರಿಸಲಾಯಿತು. RBI ಆರಂಭದಲ್ಲಿ ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿತ್ತು. RBIಯನ್ನು 1 ಜನವರಿ 1949ರಂದು ರಾಷ್ಟ್ರೀಕರಣ ಮಾಡಲಾಯಿತು. RBI ಪ್ರಮುಖ ಕಾರ್ಯಗಳು. RBIಯ ಪ್ರಮುಖ ಕಾರ್ಯಗಳಲ್ಲಿ ನೋಟುಗಳ ಬಿಡುಗಡೆ ಮತ್ತು ಕರೆನ್ಸಿ ನಿರ್ವಹಣೆ ಸೇರಿವೆ. RBI ಹಣಕಾಸು ನೀತಿ ಮಾನಿಟರಿ ಪಾಲಿಸಿ ರೂಪಿಸಿ, ಜಾರಿಗೊಳಿಸಿ ಮತ್ತು ಮೇಲ್ವಿಚಾರಣೆ ಮಾಡುತ್ತದೆ. RBI ಬ್ಯಾಂಕುಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಕವಾಗಿದೆ. RBI ಸರ್ಕಾರ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಿಸುತ್ತದೆ. RBI ಬ್ಯಾಂಕುಗಳ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಿಸುತ್ತದೆ. RBI ವಿದೇಶಿ ವಿನಿಮಯ ನಿರ್ವಹಣೆ ಮಾಡುತ್ತದೆ. RBI ದೇಶ-ವಿದೇಶಿ ವಿನಿಮಯ ಮೀಸಲುಗಳನ್ನು ನಿರ್ವಹಿಸುತ್ತದೆ. RBI ಪಾವತಿ ಮತ್ತು ಸೆಟಲ್ಮೆಂಟ್ ವ್ಯವಸ್ಥೆಗಳನ್ನು ನಿರ್ವಹಿಸುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡುತ್ತದೆ. RBI ಸರ್ಕಾರಗಳ ಸಾರ್ವಜನಿಕ ಸಾಲದ ನಿರ್ವಹಣೆಯನ್ನು ಪ್ರಮುಖ ಪಾತ್ರ ವಹಿಸುತ್ತದೆ. RBI ಅಗತ್ಯವಿದ್ದಾಗ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಆಗಿ ಬ್ಯಾಂಕುಗಳಿಗೆ ಕೊನೆಯ ಆಶ್ರಯದ ಸಾಲದಾತನಾಗಿ ಕಾರ್ಯನಿರ್ವಹಿಸುತ್ತದೆ. ನೋಟುಗಳ ಬಗ್ಗೆ ಬಹಳ ಮುಖ್ಯ. ಭಾರತದಲ್ಲಿ ಸಾಮಾನ್ಯವಾಗಿ ನೋಟುಗಳನ್ನು RBI ಬಿಡುಗಡೆ ಮಾಡುತ್ತದೆ. ₹1 ನೋಟನ್ನು ಭಾರತದ ಸರ್ಕಾರ ಬಿಡುಗಡೆ ಮಾಡುತ್ತದೆ, RBI ಅಲ್ಲ. ₹1 ನೋಟನ್ನು ಹೊರತುಪಡಿಸಿ ಇತರ ಬ್ಯಾಂಕುಗಳ ನೋಟುಗಳ ಬಿಡುಗಡೆ RBIಯ ಪ್ರಮುಖ ಕಾರ್ಯವಾಗಿದೆ. ನೋಟುಗಳ ಬಿಡುಗಡೆಗಾಗಿ RBIಯ ಇಶ್ಯೂ ಡಿಪಾರ್ಟ್ಮೆಂಟ್ ಎಂಬ ಪ್ರತ್ಯೇಕ ವಿಭಾಗವಿದೆ. ಹಣಕಾಸು ನೀತಿ. RBIಯ ಹಣಕಾಸು ನೀತಿ ಪ್ರಾಥಮಿಕ ಉದ್ದೇಶ ಬೆಲೆ ಸ್ಥಿರತೆ ಕಾಪಾಡುವುದು ಜೊತೆಗೆ ಆರ್ಥಿಕ ಬೆಳವಣಿಗೆಯನ್ನು ಗಮನದಲ್ಲಿಡುವುದು. RBI ಆ್ಯಕ್ಟ್ 2016ರಲ್ಲಿ ತಿದ್ದುಪಡಿ ಮಾಡಿ ಫ್ಲೆಕ್ಸಿಬಲ್ ಇಂಪ್ಲಿಮೆಂಟೇಷನ್ ಟಾರ್ಗೆಟಿಂಗ್ಗೆ ಕಾನೂನುಬದ್ಧ ಆಧಾರ ನೀಡಲಾಗಿದೆ. ಹಣದುಬ್ಬರ ಗುರಿಯನ್ನು CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಹಣದುಬ್ಬರ ಗುರಿಯನ್ನು ಕೇಂದ್ರ ಸರ್ಕಾರ RBIನೊಂದಿಗೆ ಸಮಾಲೋಚಿಸಿ ನಿಗದಿಪಡಿಸುತ್ತದೆ. ಹಣಕಾಸು ನಿಯತ ಪ್ರಮುಖ ಸಾಧನಗಳು ರೆಪೋ ರೇಟ್, CRR, SLR, ಬ್ಯಾಂಕ್ ರೇಟ್, MSF ಮತ್ತು ಓಪನ್ ಮಾರ್ಕೆಟ್ ಆಪರೇಷನ್ಸ್. ರೆಪೋ ರೇಟ್ ಎಂದರೆ RBI ಬ್ಯಾಂಕುಗಳಿಗೆ ಅಲ್ಪಾವಧಿ ಹಣ ನೀಡುವ ದರ. CRR ಕ್ಯಾಶ್ ರಿಸರ್ವ್ ರೇಷಿಯೋ ಎಂದರೆ ಬ್ಯಾಂಕುಗಳು ತಮ್ಮ ನಿರ್ದಿಷ್ಟ ಠೇವಣಿ ಬಾಧ್ಯತೆಯ ಒಂದು ಭಾಗವನ್ನು RBIಯಲ್ಲಿ ನಗದು ರೂಪದಲ್ಲಿ ಇಡಬೇಕಾದ ಅನುಪಾತ. SLR ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಎಂದರೆ ಬ್ಯಾಂಕುಗಳು ತಮ್ಮ ನಿರ್ದಿಷ್ಟ ಬಾಧ್ಯತೆಯ ಒಂದು ಭಾಗವನ್ನು ದ್ರವ ಆಸ್ತಿಗಳ ರೂಪದಲ್ಲಿ ಇಡಬೇಕಾದ ಅನುಪಾತ. OMO ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮೂಲಕ RBI ಸರ್ಕಾರಿ ಭದ್ರತೆಗಳನ್ನು ಖರೀದಿ ಮತ್ತು ಮಾರಾಟ ಮಾಡುತ್ತದೆ. RBI ಪ್ಲಸ್ ಬ್ಯಾಂಕುಗಳು. RBI ವಾಣಿಜ್ಯ ಬ್ಯಾಂಕುಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಲ್ಲಿ ಪ್ರಮುಖ ಸಂಸ್ಥೆಯಾಗಿದೆ. RBI ಬ್ಯಾಂಕುಗಳ ವ್ಯವಸ್ಥೆಯಲ್ಲಿ ಕೊನೆಯ ಆಶ್ರಯದಾತನಾಗಿ ಕಾರ್ಯನಿರ್ವಹಿಸಬಹುದು. RBI ಠೇವಣಿದಾರ ಹಿತಾಸಕ್ತಿಗಳ ರಕ್ಷಣೆ ಮತ್ತು ಹಣಕಾಸು ಸಾಕ್ಷರತೆಯಲ್ಲಿಯೂ ಪಾತ್ರ ವಹಿಸುತ್ತದೆ. RBI ಭಾರತದ ಕೇಂದ್ರ ಬ್ಯಾಂಕ್. ಶಿಫಾರಸು ಹಿಲ್ಟನ್ ಯಂಗ್ ಆಯೋಗ. RBI ಆ್ಯಕ್ಟ್ 1934 ಕಾರ್ಯಾರಂಭ 1/4/1935. ಮೊದಲ ಕೇಂದ್ರ ಕಚೇರಿ ಕಲ್ಕತ್ತಾ. 1937ರಲ್ಲಿ ಕೇಂದ್ರ ಕಚೇರಿ ಮುಂಬೈ. ರಾಷ್ಟ್ರೀಕರಣ 1/1/1949. ಮುಖ್ಯ ಉದ್ದೇಶ ಬೆಲೆ ಸ್ಥಿರತೆ ಮತ್ತು ಬೆಳವಣಿಗೆ. RBI ಹಣಕಾಸು ನೀತಿ. ಬ್ಯಾಂಕರ್ಗಳ ಬ್ಯಾಂಕು, ಸರ್ಕಾರದ ಬ್ಯಾಂಕರು. ವಿದೇಶಿ ವಿನಿಮಯ ಮೀಸಲು ನಿರ್ವಹಣೆ. ಬ್ಯಾಂಕುಗಳ ನಿಯಂತ್ರಕ. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ RBI. ₹1 ನೋಟು ಭಾರತ ಸರ್ಕಾರ. ಇತರ ಬ್ಯಾಂಕುಗಳ ನೋಟುಗಳು RBI. ರೆಪೋ ರೇಟು RBI ಬ್ಯಾಂಕುಗಳಿಗೆ ಸಾಲ ನೀಡುವ ದರ. CRR RBIನಲ್ಲಿ ನಿಗದಿತ ನಗದು ಮೀಸಲು. CLR ಬ್ಯಾಂಕುಗಳ ಕಡ್ಡಾಯ ದ್ರವ ಆಸ್ತಿ ಮೀಸಲು. OMO ಸರ್ಕಾರಿ ಭದ್ರತೆಗಳ ಖರೀದಿ ಮಾರಾಟ. 2016 ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ಗೆ ಕಾನೂನುಬದ್ಧ ಆಧಾರ.